ಎಲ್ಲರಿಗೂ ನಮಸ್ಕಾರ. CK Angry Food ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ಟಫ್ ರವೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಫಸ್ಟು ರವೆ ಇಡ್ಲಿ ಮಿಕ್ಸ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸಾಸಿವೆ, ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು. ಈಗ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಕಪ್ ರವೆ ತೊಗೊತಾ ಇದ್ದೀನಿ ನಾನು, 1 ಬಟ್ಲು ರವೆ. ಇಲ್ಲಿ ಚಿರೋಟಿ ರವೆ ಯೂಸ್ ಮಾಡ್ತಾ ಇದ್ದೀನಿ. ಚಿರೋಟಿ ರವೆಲ್ಲೇ ಮಾಡಬೇಕು, ಬನ್ಸಿ ರವೆ ಆಗೋಲ್ಲ. ಚಿರೋಟಿ ರವೆಲ್ಲಿ ಮಾಡಿದ್ರೇ ಸೂಪರಾಗಿ ಬರೋದು. ಈಗ ಇದನ್ನು ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಇದು ಮಿಕ್ಸ್ ಆಗಿದೆ. ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಈಗ ಒಂದು ಬಾಣಲಿಗೆ ಪಲ್ಯ ರೆಡಿ ಮಾಡ್ಕೋಬೇಕು. ಸಾಸಿವೆ, ಆಮೇಲೆ ಸಣ್ಣಕ್ಕೆ ಹಚ್ಚಿರೋ ಹಸಿಮೆಣಸಿನ್ಕಾಯಿ, ಆಮೇಲೆ ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ. ಇಲ್ಲಿ ಆಲೂಗೆಡ್ಡೆ ಪಲ್ಯ ಬೇಕಲ್ಲ ಸ್ಟಫ್ಗೋಸ್ಕರ, ಅದಕ್ಕೋಸ್ಕರ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅರಿಶಿನ, ಸ್ವಲ್ಪ ಉಪ್ಪು ಎಲ್ಲ ಈಗ ಆಯಿಲ್ ಫ್ರೈ ಮಾಡಬೇಕು ಇವೆಲ್ಲ ಐಟಮ್ನು. ಈಗ ಕೊನೆಗೆ ಸ್ವಲ್ಪ ನಿಂಬೆಹಣ್ಣು. ಈಗ ಬೇಯಿಸಿರೋ ಅಂಥ ಆಲೂಗೆಡ್ಡೆನ ಮ್ಯಾಶ್ ಮಾಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಈಗ ಆಯಿಲ್ ಜೊತೆ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇರಬಾರ್ದು ನೋಡಿ, ಈ ಥರ ನೈಸ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸ್ಟಫ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಕೊನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಸ್ಟಫ್ ಪಲ್ಯ ರೆಡಿಯಾಗಿದೆ. ಇದನ್ನು ಈಗ ಒಂದು ಉಂಡೆ ಮಾಡಿ ಇಟ್ಕೊಳ್ಳಿ, ಸಣ್ಣಗೆ ನೋಡಿ. ಈ ಸೈಜ್ ಉಂಡೆ ಮಾಡ್ತಾ ಇದ್ದೀನಿ ನಾನು ಸ್ಟಫ್ ಒಳಗೆ ಹಾಕೋಕ್ಕೋಸ್ಕರ. ಈಗ ನೋಡಿ ಇದು ಅರ್ಧ ಗಂಟೆ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ 1 ಚಮಚ ಸೋಡಾ, ಅಡುಗೆ ಸೋಡಾ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋಡಾ ಹಾಕಲೇಬೇಕು, ಆವಾಗಲೇ ರವೆ ಇಡ್ಲಿ ಸೂಪರಾಗಿ ಬರೋದು. ಈಗ ಇದು ಮಿಕ್ಸ್ ಆಗಿದೆ ಚೆನ್ನಾಗೆ. ಇದಕ್ಕೆ ಫಸ್ಟು ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಣ್ಣಕ್ಕೆ ತುರಿದಿರೋ ಅಂಥ ಕ್ಯಾರೆಟು, ಇವೆಲ್ಲ ಬಿದ್ದರೆ ಇನ್ನೂ ಸೂಪರಾಗಿರುತ್ತೆ ಸ್ಟಫ್ ರವೆ ಇಡ್ಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ, ಈ ಥರ ಮಿಕ್ಸ್ ಮಾಡಬೇಕು ನೋಡಿ. ಈಗ ಇದು ರೆಡಿಯಾಗಿದೆ. ಈಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು ಬಟ್ಲಿಗೆ, ಆಮೇಲೆ ಇದು ಮೊಸರು ಹುಳಿ ಇರಬೇಕು, ಆವಾಗಲೇ ಸೂಪರಾಗಿ ಬರೋದು. ಮೊಸರಲ್ಲೇ ಕಲಿಸ್ಬೇಕು, ನೀರು ಯೂಸ್ ಮಾಡಬೇಡಿ. ನೀರು ಯೂಸ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ನಾನಿಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊತೀನಿ ನೋಡಿ. ಈ ಥರನೇ ಕಲಿಸ್ಕೋಬೇಕು. ಅದಿನ್ನೂ ಮೊಸರು ಎಳಿತಾ ಬರುತ್ತೆ ರವೆ, ಅದಕ್ಕೆ ನೋಡ್ಕೊಂಡು ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ. ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಮೊಸರು ಹಾಕಿ ಕಲಸಿಟ್ಬಿಡ್ತಾರೆ, ಅದು ಚೆನ್ನಾಗಿ ಬರೋಲ್ಲ. ಈ ಥರ ಮಾಡ್ಕೊಳ್ಳಿ, ಸೂಪರಾಗಿ ಬರುತ್ತೆ. ಈಗ ಒಂದು ತಡೆಗೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಚೂರು. ಸ್ಟಾರ್ಟಿಂಗೆ ಜಾಸ್ತಿ ಹಾಕೋಬೇಡಿ ನೋಡಿ. ಈ ಥರ ಚೂರು ಹಿಟ್ಟು ಹಾಕ್ಕೊಳ್ಳಿ. ಈಗ ಒಂದೊಂದೇ ಉಂಡೆನ ನೋಡಿ ಈ ಥರ ತಟ್ಬಿಟ್ಟು ಅದರಲ್ಲಿ ಇಟ್ಕೊಳ್ಳಿ. ಈ ಥರ ಇಷ್ಟೇ ಸೈಜ್ ಇಟ್ಕೊಳ್ಳಿ, ತುಂಬ ದೊಡ್ಡದು ಇಟ್ಟರೆ ಚೆನ್ನಾಗಿ ಬರೋಲ್ಲ. ಈ ಥರ ಮೀಡಿಯಮ್ ಸೈಜ್ ಇರಲಿ. ಈಗ ಅದ್ರ ಮೇಲೆ ಇನ್ನೊಂದು ಚೂರು ಹಿಟ್ಟು ಹಾಕ್ಕೊಳ್ಳಿ, ಅದು ಕವರ್ ಆಗೋ ಥರ ನೋಡಿ. ಈ ಥರ ಕವರ್ ಆಗಬೇಕು ಅದು. ಅದಕ್ಕೆ ಚೂಸಿನ ಅದ್ರ ಮೇಲೆ ಒಂದು ಚೂರು ಹಿಟ್ಟು ಹಾಕ್ಕೊಳ್ಳಿ, ಸಾಕು, ಅದು ಕವರ್ ಆಗುತ್ತೆ. ಈಗ ತಡೆ ಕಾದಿದೆ. ಈಗ ಇಡ್ಲಿ ಎಲ್ಲ ಅದಕ್ಕೂ ಹಾಕಿದ್ದೀನಿ, ಅದನ್ನು ಅದರೊಳಗೆ ಇಡ್ತಾ ಇದ್ದೀನಿ. ನೋಡಿ ನಾವು ಒಂದ್ಸಲ 24 ಇಡ್ಲಿ ಆಗುತ್ತೆ. ಇದು ಎಲ್ಲನೂ ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ಕ್ಲೋಸ್ ಮಾಡಿ ಇದು 10 ನಿಮಿಷ ಬೇಯಿಸ್ಬೇಕು ನೋಡಿ. 10 ನಿಮಿಷ ಆಗಿದೆ. ಇವಾಗ ಈಗ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ಟಫ್ ರವೆ ಇಡ್ಲಿ. ತುಂಬ ಚೆನ್ನಾಗಿರುತ್ತೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟಫು. ನಿಮಗೆ ಗೊತ್ತೇ ಆಗಲ್ಲ ಅದು ಸ್ಟಫ್ ಆಗಿದೆ ಅಂತ ನೋಡಿ. ಸ್ಟಫ್ ರವೆ ಇಡ್ಲಿ ರೆಡಿಯಾಗಿದೆ.
ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಬೊಂಬಾಯಿ ಸಾಗು ಮತ್ತು ಚಟ್ನಿ ಜೊತೆ ತಿನ್ನಿ, ಸೂಪರಾಗಿರುತ್ತೆ. ಈ ಬೊಂಬಾಯಿ ಸಾಗು ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಒಂದ್ಸಲಿ. ನೋಡಿ, ರುಚಿಕರವಾದ ರವೆ ಇಡ್ಲಿ ರೆಡಿಯಾಗಿದೆ, ಸ್ಟಫ್ ರವೆ ಇಡ್ಲಿ. ನೀವು ಒಂದ್ಸಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲಲ್ಲಿ ತುಂಬ ಅಡುಗೆ ಇದೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.